ಹಾವೇರಿ ಜಿಲ್ಲೆಯ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಹಾಲಿ ಕೆಎಂಎಫ್ ನಿರ್ದೇಶಕರಾದಂಥ ನಾನು ಪ್ರಕಾಶ್ ಸಹದೇವಪ್ಪ ಬನ್ನಿಹಟ್ಟಿ. ಈ ಸಂದರ್ಭದಲ್ಲಿ ನಾನು ಕೆಲವೊಂದಿಷ್ಟು ವಿಷಯಗಳನ್ನು ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ನಾನು ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿದ್ದು ಸುಮಾರು ವರ್ಷಗಳಿಂದ ನಮ್ಮ ತಂದೆಯವರ ಕಾಲದಿಂದಲೂ ಸಹಿತ ನಾವು ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರ ಕೆಲಸ ಮಾಡ್ಕೊತ ಬಂದಿದ್ದೀವಿ. ಒಟ್ಟಾರೆ ನಮ್ಮ ಪಕ್ಷ ಅಭಿವೃದ್ಧಿಪರವಾದಂಥ ರಾಜಕಾರಣವನ್ನು ಮಾಡ್ತಾ ಇದೆ. ನಮ್ಮ ತಾಲೂಕಿನಲ್ಲಿ ಒಟ್ಟಾರೆ ಅಭಿವೃದ್ಧಿ ಆಗಬೇಕಂದ್ರೆ ಹೆಚ್ಚು ಹೆಚ್ಚು ನೀರಾವರಿ ಯೋಜನೆಗಳು ಬರಬೇಕು, ಇನ್ನೂ ಹೆಚ್ಚು ಹೆಚ್ಚು ಶಿಕ್ಷಣ ಸಂಸ್ಥೆಗಳು. ಯುವಕರಿಗೆ ಇವತ್ತು ಅವಶ್ಯಕತೆ ಆಗಿರ್ತಕ್ಕಂತಂದ್ರೆ ನಮ್ಮ ದೇಶ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಎಲ್ಲಿ ಶಿಕ್ಷಣ ಹೆಚ್ಚು ಸಾಧ್ಯತೆ ಇದೆಯೋ ಅಲ್ಲಿ ದೇಶ ಅಭಿವೃದ್ಧಿ ಹೊಂದ್ತಾ ಇದೆ. ನಮ್ಮ ದೇಶ ಸಹಿತ ಕೃಷಿ ಪ್ರಧಾನ ದೇಶ. ನಮ್ಮ ದೇಶದಲ್ಲಿ ರೈತರೇ ನಮ್ಮ ಬೆನ್ನೆಲುಬು. ಅದರ ಜೊತೆಗೆ ಉದ್ಯಮಿಗಳು, ನಮ್ಮ ಬ್ಯಾಡಗಿ ಮಾರುಕಟ್ಟೆ ಏನೈತಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆ, ಈ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ತಕ್ಕ ಹಾಗೆ ಉದ್ಯಮಿಗಳು ಸಹಿತ ಹೆಚ್ಚಾಗಬೇಕು, ಇನ್ನೂ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಈಗಾಗಲೇ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಆದರೆ ಮುಂಬರುವ ದಿನಗಳಲ್ಲಿ ಇವತ್ತಿನ ವೇಗಕ್ಕೆ ಅನುಗುಣವಾಗಿ ಇನ್ನೂ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ನಮ್ಮ ಯುವಕರು ರಾಜಕಾರಣದಲ್ಲಿ ಆಸಕ್ತಿಯನ್ನು ಸಹಿತ ಬರಬೇಕು. ಅದೇ ರೀತಿಯಾಗಿ ನಾನು ಹಾಲಿ ಕೆಎಂಎಫ್ ನಿರ್ದೇಶಕನಾಗಿ ಎಲ್ಲರಿಗೂ ಸಹಿತ ಈಗ ತಾನೇ 2 ತಿಂಗಳಿಂದ ಚುನಾವಣೆ ಆಗಿದೆ. ನನ್ನ ಎಲ್ಲ ನಿರ್ದೇಶಕರುಗಳು, ನಮ್ಮ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಸಂಘಗಳು ನನಗೆ ಅತ್ಯಂತ ಒಂದು ಹೆಚ್ಚಿನ ಮತವನ್ನು ಕೊಟ್ಟು ನನ್ನನ್ನು ಆರಿಸಿಕೊಳಿಸಿದ್ರು ತಮ್ಮ ಸೇವೆ ಮಾಡಲಿಕ್ಕೆ. ತಮಗೆಲ್ಲರಿಗೂ ಸಹಿತ ಪ್ರಥಮವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಈ ಒಕ್ಕೂಟ ನಮ್ಮ ಜಿಲ್ಲೆಯಲ್ಲಿ ಹೊಸ ಒಕ್ಕೂಟ. ಈ ಮೊದಲು 4 ಜಿಲ್ಲೆಗಳಿಗೆ ಒಕ್ಕೂಟ ಇತ್ತು. ಅದು ಧಾರವಾಡ, ಗದಗ, ಹಾವೇರಿ, ಕಾರವಾರ. 2022ರಲ್ಲಿ ಆ 3 ನಮಗೆ ಹಾವೇರಿ ಜಿಲ್ಲೆಗೇ ಪ್ರತ್ಯೇಕವಾದಂಥ ಒಕ್ಕೂಟ ಬಂತು. ಯಾಕಂದರೆ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಹೈನೋತ್ಪಾದನೆ ಭಾಳ ಉತ್ತಮವಾಗಿದೆ. ಸುಮಾರು ದಿನನಿತ್ಯ 1.5 ಲಕ್ಷ ಲೀಟರ್ ಹಾಲು ಬರ್ತದೆ. ಮತ್ತು ಅದೇ ರೀತಿಯಾಗಿ ಮಳೆಗಾಲದಲ್ಲಿ 1,80,000 ಲೀಟರ್ವರೆಗಿಂದು ಸಹಿತ ನಮ್ಮ ಹೈನುಗಾರಿಕೆ ನಮ್ಮ ತಾಲೂಕಿನಲ್ಲಿ ಚೆನ್ನಾಗಿದೆ. ಜಿಲ್ಲೆಯಲ್ಲಿ ಅವಿಭಜಿತ ಧಾರವಾಡ ಜಿಲ್ಲೆಯಿಂದ ಆ 3 ಜಿಲ್ಲೆಗೆ ಹೋಲಿಸಿದರೆ ಅವರಷ್ಟು ಹಾಲು ನಮ್ಮಲ್ಲೇ ಇದೆ. ಈ ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ನಮ್ಮ ಜಿಲ್ಲೆಯವರಾದಂಥ ಬಸವರಾಜ ಬೊಮ್ಮಾಯಿ ಅವರು ಆ ಒಕ್ಕೂಟವನ್ನು ರೈತರ ಹೋರಾಟಕ್ಕೆ ಮತ್ತು ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಒಕ್ಕೂಟ ಹೊಸದಾಗಿ ಆಗಿದೆ. ಅದರ ಸವಾಲುಗಳ ಮಧ್ಯೆ ನಾವು ಕೆಲಸ ಮಾಡ್ತಿದ್ದೇವೆ. ಒಕ್ಕೂಟ ಬೆಳಿಬೇಕು, ರಾಜ್ಯದಲ್ಲಿಯೇ ಮಾದರಿ ಒಕ್ಕೂಟ ಆಗಬೇಕು, ನಮ್ಮ ಉತ್ಪಾದಕರಿಗೆಲ್ಲ ಒಳ್ಳೆ ಬೆಲೆ ಸಿಗಬೇಕು ಅನ್ನೋದೇ ನಮ್ಮ ಪ್ರಥಮ ಧ್ಯೇಯೋದ್ದೇಶ. ಆ ರೀತಿಯಾಗಿ ನಾವು ಒಕ್ಕೂಟದ ನಿರ್ದೇಶಕರಾದ ನಂತರ ನೇರವಾಗಿ ಸರ್ಕಾರ 4 ರೂಪಾಯಿ ಹಾಲಿನ ದರವನ್ನು ಹೆಚ್ಚು ಮಾಡಿದರೆ ಅದನ್ನು ರೈತರಿಗೆ, ಉತ್ಪಾದಕರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತು. ನಮ್ಮ ಒಕ್ಕೂಟ ನಷ್ಟದಲ್ಲಿದ್ದರೂ ಸಹಿತ ನಾವು ರೈತರಿಗೆ ಅನುಕೂಲ ಆಗಲಿ ಅಂತಂದು 4 ರೂಪಾಯಿ ದರನೂ ಸಹಿತ ಒಟ್ಟಾರೆ 36 ರೂಪಾಯಿ, 5 ರೂಪಾಯಿ ಪ್ರೋತ್ಸಾಹಧನ ಸೇರಿ ಇವತ್ತು 41 ರೂಪಾಯಿ ನಮ್ಮ ಒಕ್ಕೂಟದಿಂದ ಜನರಿಗೆ ಸಿಗ್ತಾ ಇದೆ. ಅದೇ ರೀತಿಯಾಗಿ ಉತ್ತಮ ಗುಣಮಟ್ಟದ ಹಾಲನ್ನು ಸಹಿತ ನಮ್ಮ ಉತ್ಪಾದಕರು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಧ್ಯೇಯೋದ್ದೇಶ. ಕಾರಣ ಉತ್ತಮ ಗುಣಮಟ್ಟದ ಹಾಲು ಬಂತಂದ್ರೆ ರಾಜ್ಯ ಮಟ್ಟದಲ್ಲಿ ನಮ್ಮ ಒಕ್ಕೂಟಕ್ಕೆ ಹೆಸರು ಬರ್ತದೆ. ಹಾಲಿಗೆ ಉತ್ತಮವಾದಂಥ ಬೇಡಿಕೆ ಇದೆ. ಆ ರೀತಿಯಾಗಿ ನಾನು ಎಲ್ಲ ನಮ್ಮ ಉತ್ಪಾದಕರಿಗೆ ಮನವಿ ಮಾಡ್ಕೊಳ್ಳೋದೇನೆಂದರೆ, ಯಾವುದೇ ಕಾರಣಕ್ಕೂ ಉತ್ತಮ ಗುಣಮಟ್ಟದ ಹಾಲನ್ನು ನೀವು ನಮ್ಮ ಎಲ್ಲ ಉತ್ಪಾದಕ ಸಂಘಗಳಿಗೆ ಕೊಡ್ರಿ ಅಂತಂದು ವಿಶೇಷವಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಹಾಗಾಗಿ ಒಕ್ಕೂಟ ನಮಗೊಂದು ಜವಾಬ್ದಾರಿಯನ್ನು ಕೊಟ್ಟಿದೆ, ತಾವೆಲ್ಲರೂ ಜವಾಬ್ದಾರಿ ಕೊಟ್ಟಿದ್ದೀರಿ. ಆ ಸೇವೆಯನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತ ತಮ್ಮಲ್ಲಿ ಮತ್ತೊಂದು ಸರಿ ನಾನು ವಿಶ್ವಾಸವನ್ನು ಕೊಡ್ತೇನೆ. ಆ ರೀತಿಯಾಗಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟು ವರ್ಷ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಮುಂಬರುವ ದಿನಗಳಲ್ಲಿ ಮುಖ್ಯವಾಗಿ ಸುಮಾರು ವರ್ಷಗಳಿಂದ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿಲ್ಲ. ಸಮೀಪದಲ್ಲೇ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಇರ್ಬೋದು, ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಚುನಾವಣೆಗಳಿರ್ಬೋದು. ಈ ಸಂದರ್ಭದಲ್ಲಿ ನಮ್ಮ ಶಾಸಕರು ಸಹಿತ 2ನೇ ಬಾರಿ ನಮ್ಮ ತಾಲೂಕಿನಲ್ಲಿ ಶಾಸಕರಾಗಿದ್ದಾರೆ. 2013ರಿಂದ 2018ರವರೆಗೂ ಸಹಿತ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ. ಅವರು ಒಳ್ಳೆಯ ಅನುಭವಿ ಶಾಸಕರು. 4 ಬಾರಿ ಶಾಸಕರಾಗಿ ಒಳ್ಳೆಯ ಒಂದು ತಮ್ಮ ಸದಾ ಜನರ ಮಧ್ಯೆ ಇದ್ದುಕೊಂಡು ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ. ತಿರುಗಿ 2023ರಲ್ಲಿನೂ ಸಹಿತ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ. 136 ಶಾಸಕರ ಬೆಂಬಲದೊಂದಿಗೆ ಸಂಪೂರ್ಣ ಬಹುಮತವನ್ನು ನಮ್ಮ ಪಕ್ಷ ಹೊಂದಿದೆ. ಇಂಥ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ನಮ್ಮ ಪಕ್ಷದ ನಾಯಕರು, ನಮ್ಮ ಹಾಲಿ ಶಾಸಕರು ಮತ್ತು ನಮ್ಮ ನಾಯಕರಾದಂಥ ರಾಜಕೀಯ ಗುರುಗಳಂಥ ಎಸ್ ಆರ್ ಪಾಟೀಲ್ರವರು ಸಹಿತ
ಏನು ನಿರ್ಧಾರ ತಗೊಂಡು ಯಾರಿಗೊಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಸಹಿತ ಪಕ್ಷದ ಟಿಕೆಟನ್ನು ಕೊಟ್ಟಾಗ ನಾವೆಲ್ಲರೂ ಒಟ್ಟಾರೆಯಾಗಿ ನಾವು ಗೆಲ್ಲಿಸೋಣ. ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನೇ ಗೆಲ್ಲಿಸಬೇಕು. ಮುಖ್ಯವಾಗಿ ಯುವಕರಿಗೆ ಆದ್ಯತೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವೆಲ್ಲರೂ ಆ ನಿಟ್ಟಿನಲ್ಲಿ ವಿಚಾರ ಮಾಡಬೇಕು. ಅಭಿವೃದ್ಧಿಪರವಾದಂಥ ರಾಜಕಾರಣಕ್ಕೆ ಜನ ಬೆಂಬಲಿಸಬೇಕು. ನಾನು ಈ ಸಂದರ್ಭದಲ್ಲಿ ಈ 2 ವರ್ಷಗಳನ್ನು ಸಹಿತ ಈ ಎಲ್ಲ ಜನರಿಗೆ ಸರ್ವತೋಮುಖ ಅಭಿವೃದ್ಧಿಗೆ ಪಂಚ ಗ್ಯಾರಂಟಿಯನ್ನು ನಮ್ಮ ನಾಯಕರಂಥ SR ಪಾಟೀಲ್ರವರು ಅವರ ಪಕ್ಷದ ಸೇವೆಯನ್ನು ಗುರುತಿಸಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಸಾಹೇಬರು ರಾಜ್ಯ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಪಂಚ ಗ್ಯಾರಂಟಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷರು, ಒಬ್ಬರು ಅಧ್ಯಕ್ಷರು, 4 ಜನ ರಾಜ್ಯಕ್ಕೆ ಉಪಾಧ್ಯಕ್ಷರು, ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೊಟ್ಟು ಆ ಪಕ್ಷ ಗೌರವದಿಂದ ಅವರನ್ನು ನೋಡಿಕೊಂಡಿದೆ. ಹಾಗಾಗಿ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವ್ರಿಗೆ ಯಾವುದೇ ರೀತಿಯಾದಂಥ ಅನ್ಯಾಯ ಆಗಲ್ಲ. ಸಂದರ್ಭದಲ್ಲಿ ಮತದಾರರು ಸಹಿತ ಅಂಥದ್ದು ಏನಾದರೂ ಆದ್ರೆ ಮತದಾರರು ಸಹಿತ ಅಂಥ ಮುಖಂಡರನ್ನು ಕೈ ಬಿಟ್ಟ ಉದಾಹರಣೆಗಳಿಲ್ಲ. ಹಾಗಾಗಿ ನಾವು ಒಟ್ಟಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದು, ಪಕ್ಷ ಯಾರನ್ನು ಗುರುತಿಸ್ತದೆ ಅವರಿಗೆ ತಾವೆಲ್ಲರೂ ಸಹಿತ ಬೆಂಬಲಿಸಬೇಕು ಅಂತಂದು ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ. ಮತ್ತು ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತ ನೀಡಬೇಕು ಅಂತ ಅನ್ನೋದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಕಾಂಗ್ರೆಸ್ ಪಕ್ಷ ಸರ್ವ ವರ್ಗದ ಜನರ ಹಿತವನ್ನು ಕಾಯ್ತಕ್ಕಂಥ ಪಕ್ಷ, ಬಡವರ ಪರವಾದ ಅಭಿವೃದ್ಧಿ ಯೋಜನೆಗಳನ್ನು ತರ್ತಕ್ಕಂಥ ಪಕ್ಷ, ಎಲ್ಲ ವರ್ಗವನ್ನು ಸಮಾನವಾಗಿ ಕಾಣ್ತಕ್ಕಂಥ ಪಕ್ಷ. ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ. ಸಾಕಷ್ಟು ಅಭಿವೃದ್ಧಿ ಯೋಜನೆಗಳನ್ನು, ನೀರಾವರಿ ಯೋಜನೆಗಳನ್ನು, ರಸ್ತೆ ಅಭಿವೃದ್ಧಿ, ಜನರ ಹಿತ ಮತ್ತು ಭೂ ಮಾಲೀಕನೇ ಒಡೆಯ ಹಲವಾರು ಯೋಜನೆಗಳನ್ನು, ಬ್ಯಾಂಕ್ಗಳ ರಾಷ್ಟ್ರೀಕರಣ, ರೈತರಿಗೆ ನಿಲ್ತಕ್ಕಂಥ ಬೆಂಬಲ ಬೆಲೆ ಮತ್ತು ಕಡಿಮೆ ಬಡ್ಡಿ ದರದೊಳಗೆ ಸಾಲವನ್ನು ಕೊಡ್ತಕ್ಕಂಥ ಯೋಜನೆಗಳು, ಎಲ್ಲ ವರ್ಗದ ರೈತರ, ಉದ್ಯಮಿಗಳ ಮತ್ತು ಬಡವರ ಪರವಾದಂಥ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಹಾಗಾಗಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿಶೇಷವಾಗಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲ ಇತಿಹಾಸವನ್ನು ಹೊಂದಿದೆ. ಈ ಒಂದು ಇತಿಹಾಸವನ್ನು ಹೊಂದಿದಂಥ ಪಕ್ಷ ಉಳಿಬೇಕು. ಅದರಲ್ಲೇ ಯುವಕರು ಸಹಿತ ಮುಖ್ಯವಾಹಿನಿಗೆ ಬರಬೇಕು. ಎಲ್ಲ ವರ್ಗದ ಜನರ ಹಿತವನ್ನು ಕಾಪಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಮುಂಬರುವ ದಿನಗಳಲ್ಲಿ ತಾವೆಲ್ಲರೂ ಸಹಿತ ಮತ ನೀಡಿ ಬೆಂಬಲಿಸಬೇಕು ಅಂತಂದು ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ಕೊತೀನಿ. ಆದ ಕಾರಣ ನಾನು ಮತ್ತೊಮ್ಮೆ ರಾಜ್ಯದ ಜನರಲ್ಲಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ನಮ್ಮ ಪಕ್ಷದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಅವರ ಬುದ್ಧಿವಂತಿಕೆ, ಹಲವಾರು ಬಜೆಟ್ಗಳನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಎಲ್ಲ ವರ್ಗದ ಜನರ ಹಿತವನ್ನು ಕಾಯ್ದಿದ್ದಾರೆ. ಮತ್ತು ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ದೇಶದಲ್ಲಿಯೇ ನಮ್ಮ KPC ಅಧ್ಯಕ್ಷರು ಟ್ರಬಲ್ ಶೂಟರ್ DK ಶಿವಕುಮಾರ್, ಸನ್ಮಾನ್ಯ DK ಶಿವಕುಮಾರ್ ಅವರ ಸಂಘಟನೆಯನ್ನು ನಾವು ನೋಡಿ ಕಲಿತಕ್ಕಂಥದ್ದು ಭಾಳಷ್ಟಿದೆ. ಅವ್ರ ಕೈ ಬಲಪಡಿಸಬೇಕು. ನಾವು ಮುಖ್ಯವಾಗಿ ನಮ್ಮ ಎಲ್ಲ ವರ್ಗದ ಹಿತರ ಕಾಯ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಒಳ್ಳೆಯ ಅಭಿವೃದ್ಧಿ ಪಥದತ್ತ ನಮ್ಮ ಸರ್ಕಾರ ಹೋಗ್ತಾ ಇದೆ. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕು. ಇನ್ನೂ ನೀರಾವರಿ ಯೋಜನೆಗಳು ಹೆಚ್ಚು ಬರಬೇಕು. ಯಾಕಂದರೆ ನಮ್ಮ ರಾಜ್ಯಕ್ಕೆ ಕೇಂದ್ರದಿಂದ ಬರ್ತಕ್ಕಂಥ ಪಾಲು, GST ಪಾಲು ಸಹಿತ ಬರಬೇಕು. ನಮ್ಮ ಒಕ್ಕೂಟ ವ್ಯವಸ್ಥೆಯೊಳಗೆ ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿಯಾದಂಥ ಅನ್ಯಾಯ ಆಗಬಾರ್ದು. ಆ ರೀತಿಯೊಳಗೆ ಎಲ್ಲ ಸಂಸದರು ಸಹಿತ ಕೆಲಸ ಮಾಡಲಿ ಅಂತಂದು ಈ ಸಂದರ್ಭದಲ್ಲಿ ಅವರಿಗೆ ಮನವಿ ಮಾಡಿಕೊಂಡು, ರಾಜ್ಯಕ್ಕೆ ಹೆಚ್ಚು ಯೋಜನೆಗಳನ್ನು ಕೇಂದ್ರ ಸರ್ಕಾರ ಕೊಡಬೇಕು. ಕೇಂದ್ರದಿಂದ ನಮ್ಮ ಸೌಲಭ್ಯಗಳನ್ನು ನಾವು ಪಡಿಬೇಕು. ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಹಾಲಿ KPC ಅಧ್ಯಕ್ಷರಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರನ್ನು ಕೈ ಬಲಪಡಿಸಬೇಕು ಅಂತಂದು ವಿಶೇಷವಾಗಿ ನಮ್ಮ ರಾಜ್ಯದ ಜನತೆಗೆ ಮತ್ತು ನಮ್ಮ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಜೈ ಕರ್ನಾಟಕ, ಜೈ ಕಾಂಗ್ರೆಸ್.